ಮುತ್ತುಪರೈ ಪುತ್ರ ರಿಕ್ಕಿ ಮೇಲೆ ಫೈರಿಂಗ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಿಕ್ಕಿ ರೈ ಮೂಗು ಮತ್ತು ತೋಳಿಗೆ ಗಂಭೀರವಾದಂತಹ ಗಾಯವಾಗಿದೆ. ಆಸ್ಪತ್ರೆಗೆ ದಾಖಲಿಸಿಗಾಗಲೇ ಚಿಕಿತ್ಸೆಯನ್ನು ಕೂಡ ನೀಡಲಾಗ್ತಾ ಇದೆ. ರಿಕ್ಕಿ ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿದ್ದಾರೆ ವೈದ್ಯರು. ಆಪರೇಷನ್ ಬಳಿಕ ವಾರ್ಡ್ಗೆ ರಿಕ್ಕಿ ರೈಯನ್ನ ಶಿಫ್ಟ್ ಮಾಡಲಾಗುತ್ತೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಆಪರೇಷನ್ ಮಾಡಿ ಬಲಗೈನಲ್ಲಿದ್ದಂತಹ ಬುಲೆಟ್ ಅನ್ನು ತೆಗೆಯಲಾಗಿದೆ. ಇನ್ನೂ ಕೂಡ ಮಾತನಾಡುವಂತಹ ಸ್ಥಿತಿಯಲ್ಲಿ ರಿಕ್ಕಿ ರೈ ಇಲ್ಲ. ಭೂಗತಲೋಕದ ಮಾಜಿ ಡಾನ್ ಪುತ್ರ ಸ್ವಲ್ಪದ್ರಲ್ಲೇ ಬಚಾವಾಗಿತ್ತು. ರಿಕ್ಕಿಗೆ ಚಿಕಿತ್ಸೆಯನ್ನ ಮುಂದುವರಿಸಲಾಗಿದೆ. ಈಗಾಗಲೇ ರಿಕ್ಕಿ ರೈ ಮೂಗು ಮತ್ತು ತೋಳಿಗೆ ಗಂಭೀರವಾದಂತಹ ಗಾಯವಾಗಿತ್ತು. ಈ ಬೆನ್ನಲ್ಲೇ ರಿಕ್ಕಿ ಮೂಗಿಗೆ ಪ್ಲಾಸ್ಟಿಕ್ ಸರ್ಜರಿಯನ್ನು ಈಗಾಗಲೇ ವೈದ್ಯರು ಮಾಡಿದ್ದಾರೆ. ಆಪರೇಷನ್ ಬಳಿಕ ವಾರ್ಡ್ಗೆ ರಿಕ್ಕಿ ರೈಯನ್ನ ಶಿಫ್ಟ್ ಮಾಡಲಾಗುತ್ತೆ. ಬೆಂಗಳೂರಿನ ಮಣಿಪಾಲ್ ಆಸ್ಪತ್ರೆಯಲ್ಲಿ ರಿಕ್ಕಿಗೆ ಚಿಕಿತ್ಸೆಯನ್ನ ನೀಡಲಾಗ್ತಿದ್ದು, ಆಪರೇಷನ್ ಮಾಡಿ ಬಲಗೈನಲ್ಲಿದ್ದಂತಹ ಬುಲೆಟ್ ಅನ್ನ ಈಗ ಹೊರತೆಗೆಯಲಾಗಿದೆ. ಆದರೆ ಇಲ್ಲಿವರೆಗೂ ಕೂಡ ರಿಕ್ಕಿ ಇನ್ನೂ ಕೂಡ ಮಾತನಾಡುವಂತಹ ಪರಿಸ್ಥಿತಿಯಲ್ಲ. ಇನ್ನು ಆರೋಗ್ಯ ಚೇತರಿಕೆ ಕಂಡು ಬಂದ ನಂತರದಲ್ಲಿ ಅವರನ್ನ ವಾರ್ಡ್ಗೆ ಶಿಫ್ಟ್ ಮಾಡಲಾಗುತ್ತೆ. ನಂತರದಲ್ಲಿ ಪೊಲೀಸರು ಹೇಳಿಕೆಗಳನ್ನ ಪಡೆಯಲಿದ್ದಾರೆ. ಭೂಗತಲೋಕದ ಮಾಜಿ ಡಾನ್ ಪುತ್ರ ಸ್ವಲ್ಪದ್ರಲ್ಲೇ ಬಚಾವಾಗಿದ್ದು, ನಿನ್ನೆ ತಡರಾತ್ರಿ ನಡೆದು ಹೋಗಬೇಕಾಗಿದ್ದಂತಹ ಹತ್ಯೆಯೊಂದು ಸ್ವಲ್ಪದ್ರಲ್ಲೇ ತಪ್ಪಿ ರಿಕ್ಕಿ ಬಚಾವಾಗಿದ್ರು. ಮುತ್ತಪ್ಪರೈ ಪುತ್ರ ರಿಕ್ಕಿ ರೈಯನ್ನ ಟಾರ್ಗೆಟ್ ಮಾಡಿ ಫೈರಿಂಗ್ ಮಾಡಲಾಗಿತ್ತು. ಇನ್ನು ರಿಕ್ಕಿ ರೈ ಮೇಲೆ ದಾಳಿಯ ಹಿಂದಿದ್ದ ರಿಯಲ್ ಎಸ್ಟೇಟ್ ಲಿಂಕ್, 2,000 ಕೋಟಿ ಆಸ್ತಿಗಾಗಿ ಫಿಕ್ಸ್ ಮಾಡಿದ್ರ ಮುಹೂರ್ತ. ಫೈರಿಂಗ್ ಪ್ರಕರಣದ ಹಿಂದೆ ಮೂಡಿದಂತಹ 4 ಅನುಮಾನಗಳು. ಒಂದ್ ಕಡೆ ಆಸ್ತಿಗಾಗಿ ಚಿಕ್ಕಮ್ಮ ಅನುರಾಧ ದಾಳಿ ಸಂಚನ್ನ ರೂಪಿಸಿದ್ರ ಅನ್ನುವಂತಹ ಪ್ರಶ್ನೆ ಕಾಡ್ತದೆ. ದೂರಿನಲ್ಲಿ 4 ಹೆಸರನ್ನ ಉಲ್ಲೇಖಿಸಿರುವಂತಹ ಕಾರು ಚಾಲಕ, ದೂರಿನಲ್ಲಿ ಏವನ್ ಆರೋಪಿಯಾಗಿರುವಂತಹ ಚಿಕ್ಕಮ್ಮ ಅನುರಾಧ, ಅಟ್ಯಾಕ್ ಹಿಂದಿದ್ಯಾ ಮುತ್ತಪ್ಪರೈ ಮಾಜಿ ಬಂಟನ ಕೈವಾಡ, ಆತನದ್ದೇನಾದ್ರೂ ಕೈವಾಡಿದ್ಯಾ ಅನ್ನೋ ಬಗ್ಗೆ ಶಂಕೆ ವ್ಯಕ್ತವಾಗ್ತಿದೆ. ಎಫ್ಐಆರ್ನಲ್ಲಿ 2ನೇ ಅಂದ್ರೆ A2 ಆರೋಪಿಯಾಗಿರುವಂತಹ ರಾಕೇಶ್ ಮಲ್ಲಿ, ಹಾಗೆ ರಿಯಲ್ ಎಸ್ಟೇಟ್ ಪಾರ್ಟ್ನರ್ ವಿರುದ್ಧವೂ ಕೂಡ ಕೇಸ್ ದಾಖಲಾಗಿದೆ. ಬಿಸಿನೆಸ್ ಪಾರ್ಟ್ನರ್ ನಿತೇಶ್ ಶೆಟ್ಟಿ 3ನೇ ಆರೋಪಿ, A3 ಆರೋಪಿಯಾಗಿದ್ದಾರೆ. ಎಸ್ಟೇಟ್ ಕಂಪನಿ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿದೆ. ಇನ್ನು ಪ್ರಕರಣದ 4ನೇ ಆರೋಪಿಯಾಗಿದ್ದಾರೆ ವೈದ್ಯನಾಥನ್. ಹೀಗಾಗಿ ಎಲ್ಲಾ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. ರಿಯಲ್ ಎಸ್ಟೇಟ್ ಉದ್ಯಮವನ್ನ ನಡೆಸ್ತಾ ಇದ್ದಿದ್ರಿಂದಾಗಿ ಅಲ್ಲೇನಾದ್ರೂ ಎಡವಟ್ಟುಗಳೇನಾದ್ರೂ ಆಗಿದ್ಯಾ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಬರೋಬ್ಬರಿ 2,000 ಕೋಟಿ ಆಸ್ತಿಗಾಗಿ ಇಲ್ಲಿ ಏನಾದ್ರೂ ಮುಹೂರ್ತ ಏನಾದ್ರೂ ಫಿಕ್ಸ್ ಮಾಡಿದ್ರಾ, ಯಾವ ಕಾರಣಕ್ಕಾಗಿ ಇಲ್ಲಿ ಫೈರಿಂಗ್ ಆಗಿದೆ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಿಕ್ಕಿ ಕಾರು ಚಾಲಕ ಬಸವರಾಜ್ನ ಹೇಳಿಕೆಯನ್ನು ಪಡ್ಕೊಂಡಿದ್ದಾರೆ. 4 ರೀತಿಯಲ್ಲಿ ಈಗ 4 ವಿರುದ್ಧ A1, A2, A3, A4 ವಿರುದ್ಧ ಇಲ್ಲಿ ಕೇಸ್ ದಾಖಲಾಗಿರೋದ್ರಿಂದ ರಿಕ್ಕಿ ಚಿಕ್ಕಮ್ಮ ಅನುರಾಧ ಏನಾದರೂ ದಾಳಿ ಸಂಚು ರೂಪಿಸಿದ್ರಾ ಅನ್ನೋ ಬಗ್ಗೆ ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಹಾಗೆ ಮುತ್ತಪ್ಪರೈನ ಮಾಜಿ ಬಂಟನ ಕೈವಾಡ ಏನಾದರೂ ಇದೆಯಾ, ರಾಕೇಶ್ ಮಲ್ಲಿ A2 ಆರೋಪಿಯಾಗಿದ್ದಾರೆ, ಅವರೇನಾದರೂ ಈತನನ್ನ ಕೊಲ್ಲುವ ನಿಟ್ಟಿನಲ್ಲಿ ಏನಾದರೂ ಸಂಚನ್ನ ರೂಪಿಸಿದ್ರಾ, ಸುಪಾರಿ ಏನಾದರೂ ಕೊಟ್ಟಿದ್ರಾ ಅನ್ನೋ ನಿಟ್ಟಿನಲ್ಲಿ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಇನ್ನು ರಿಯಲ್ ಎಸ್ಟೇಟ್ ಪಾರ್ಟ್ನರ್ ಆಗಿದ್ರು ಬಿಸಿನೆಸ್ ಪಾರ್ಟ್ನರ್ ನಿತೇಶ್ ಶೆಟ್ಟಿ A3 ಆರೋಪಿಯಾಗಿದ್ದಾರೆ. ಅವರ ವಿರುದ್ಧವೂ ಕೂಡ ಅನುಮಾನಗಳು ಮೂಡತೊಡಗಿದೆ.